ಬಿಹಾರದ ಎಲೆಕ್ಷನ್ನ ರಿಸಲ್ಟ್ನ ನಂತರ ಕಾಂಗ್ರೆಸ್ ವೋಟ್ ಚೋರಿ ಆರೋಪ ಮತ್ತು ಮುಂದುವರಿಸಿದೆ. ಇದಕ್ಕೆ ಬಿಜೆಪಿ ಉತ್ತರ ಕೊಡ್ತಾ ಇದ್ದು, ವೋಟ್ ಚೋರಿ ಅಂತ ಕಾಂಗ್ರೆಸ್ ಹೇಳ್ತಾ ಇತ್ತು, ಜನ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯದ್ದು ಐರನ್ ಲೆಗ್ ಅನ್ನೋದು ಸಾಬೀತಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಬಿಹಾರದಲ್ಲಿ ಕಾಂಗ್ರೆಸ್ಗೆ ಜನರು ತಕ್ಕ ಪಾಠ ಕಲಿಸಿದ್ದಾರೆ. ವಿಜೇಂದ್ರ ಮಾತು ಮತ್ತೊಂದು ಕಡೆ, ಬಿಹಾರದಲ್ಲಿ ಐತಿಹಾಸಿಕ ಜಯ ನಮಗೆ ಸಿಕ್ಕಿದೆ. ಜಂಗಲ್ ರಾಜನ್ನ ಬಿಹಾರ ಜನ ಮರ್ತಿಲ್ಲ, ಮತ್ತೊಮ್ಮೆ ಮಂಗಲ್ ರಾಜ್ ಬಯಸಿದ್ದಾರೆ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಹಲವು ಬಿಜೆಪಿ ನಾಯಕರು ಮಾತಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಅನ್ನೋದನ್ನ ಒಂದ್ಸಲ ಕೇಳಿಸ್ಕೊಳ್ಳಿ. ಬಿಹಾರ ರಾಜ್ಯದ ಮತದಾರರು ಮತ್ತೊಮ್ಮೆ ಎನ್ಡಿಎ ಕೂಟಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ. ಒಂದು ಐತಿಹಾಸಿಕ ಗೆಲುವು ದಾಖಲಾಗಿದೆ. ಆ ಜಂಗಲ್ ರಾಜನ್ನ ಬಿಹಾರ ಜನತೆ ಇನ್ನೂ ಕೂಡ ಮರ್ತಿಲ್ಲ. ನಮಗೆ ಜಂಗಲ್ ರಾಜ್ ಬೇಡ, ಬಿಹಾರ ರಾಜ್ಯದಲ್ಲಿ ಮಂಗಲ್ ರಾಜ್ಯ ಇರಬೇಕು ಅಂತೇಳಿ ಮತ್ತೊಮ್ಮೆ ಬಿಜೆಪಿ ಜೆಡಿಯು ಕೂಟಕ್ಕೆ ಇವತ್ತು ಬೆಂಬಲವನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿರ್ಬೋದು, ಬಿಹಾರದಲ್ಲಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿರ್ಬೋದು ಒಡೆದಾಳುವ ನೀತಿಯನ್ನು ಏನು ಅನುಸರಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಸೇರಿದಂತೆ ಐರನ್ ಲೆಗ್ ಅಂತ ಹೇಳಿದ್ದಾರೆ. ಎಲ್ಲಿ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡ್ತಾರೆ, ಕಾಲ ನೀಡ್ತಾರೆ, ಅಲ್ಲಿ ಆ ಪಕ್ಷ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಿನ ಯೋಗ್ಯತೆ ಏನು ಅಂತ ದೇಶದ ಜನತೆಗೆ ಬಿಹಾರ ಜನ ತೋರಿಸಿದ್ದಾರೆ. ಈಗ ಬಿಹಾರ ಜನತೆ ದೊಡ್ಡ ಕ್ಯಾಂಪೇನ್ ಮಾಡಿದ್ದು ಬಿಹಾರದಲ್ಲೇ. ರಾಹುಲ್ ಗಾಂಧಿಯವರು ವೋಟ್ ಚೋರಿ, ಪುಸ್ತಕ ಹಿಡ್ಕೊಳ್ಳೋದು, ಪೆನ್ ಹಿಡ್ಕೊಳ್ಳೋದು, ತೋರಿಸೋದು ಇಷ್ಟೇ ಮಾಡಿದ್ದು. ಬಿಹಾರ್ ಎಲೆಕ್ಷನ್ ಆದಮೇಲೆ ದೇಶದಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿಬಿಟ್ಟಿದೆ. ಇನ್ನೇನು ಅವ್ರಿಗೆ ಉಳಿದಿಲ್ಲ. ಜನ ಉತ್ತರ ಕೊಟ್ಟರು, ನಿನ್ನ ವೋಟ್ ಚೋರಿ ಬೋಗಸ್ ಅನ್ನೋದನ್ನು ಸ್ಪಷ್ಟವಾಗಿ ಬಿಹಾರದ ಜನ ತಿರಸ್ಕಾರ ಮಾಡಿದ್ದಾರೆ. ಇಡೀ ಬಿಹಾರದ ಜನತೆಗೆ ಅವಮಾನ ಮಾಡ್ತಾ ಇದ್ದೀರಾ. ಯಾರ್ಯಾರು ವೋಟ್ ಹಾಕಿದಾರೋ ಆ ಬಿಹಾರದ ಜನತೆಗೆ ಅಪಮಾನ ಮಾಡ್ತೀರಾ. ಆ ಬಿಹಾರದ ಜನತೆಯ ಮುಂದೆ ಇವರು ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು. ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯ ಪರಿಸ್ಥಿತಿಗೆ ಬಂದು ಉಳಿದಕ್ಕೆ ಕಾರಣ ಅವ್ರ ನಡವಳಿಕೆ. ಕಾಂಗ್ರೆಸ್ ಕಚೇರಿಗೆ ದೀಪ ಹಚ್ಚಲಿಕ್ಕೂ ದಿಕ್ಕಿಲ್ಲದಂಗೆ ಆಗ್ತದೆ, ಒಬ್ಬ ವ್ಯಕ್ತಿನೂ ಸಿಗುದಿಲ್ಲ. ಕಾಂಗ್ರೆಸ್ನವರು ಅಧಿಕಾರ ಕಳ್ಕೊಂಡು ಹುಚ್ಚರ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಂತ ಒಬ್ಬ ಅಪಕ್ವ ರಾಜಕಾರಣಿ ಇಂಥ ಕಾಂಗ್ರೆಸ್ದ ಆಡಳಿತವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಬ್ಬ ಅಪ್ರಬುದ್ಧ ರಾಜಕಾರಣಿನ ನಿಮಗೆ ಗೆಲ್ಲಲಿಕ್ಕೆ ಕೈ ಆಗ್ಲಾರ್ದಂತೆ ಜನರು ತಿರಸ್ಕಾರವನ್ನು ಮಾಡಿದಾರ. ಯಾರು ನಿಮ್ಮನ್ನ ಕೈ ಹಿಡಿತಿದ್ದಾರೆ ಹೇಳ್ರಿ. ಹಂಗಾಗಿ ಇವತ್ತು ಪ್ರಾದೇಶಿಕ ಪಕ್ಷಗಳನ್ನು ಯಾರನ್ನು ಉಳಿಸಿದಿರಿ ತಾವು ಹೇಳ್ರಲ್ಲ. ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸಂತ ಕೆಲಸ ಮಾಡ್ಕೊಂತ ಬಂದಿದ್ರಿ. ಇವತ್ತು ಉತ್ತರ ಪ್ರದೇಶದಲ್ಲಿ ಅಲ್ಲಿದ್ದಂತಹ ಪ್ರಾದೇಶಿಕ ಪಕ್ಷವನ್ನು, ಸಮಾಜವಾದಿ ಪಕ್ಷವನ್ನು ಮುಗಿಸಂತ ಕೆಲಸ ಮಾಡಿದ್ರಿ. ಅದೇ ರೀತಿಯಲ್ಲಿ ಡೆಲ್ಲಿಯಲ್ಲಿ AAP ಪಕ್ಷವನ್ನು ಕೂಡ ಮುಗಿಸಂತ ಕೆಲಸ ಮಾಡಿದ್ರಿ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಮುಗಿಸಂತ ಕೆಲಸ ಮಾಡಿದ್ರಿ. ಅದೇ ರೀತಿಯಲ್ಲಿ NCPಯನ್ನು ಮುಗಿಸಂತ ಕೆಲಸ ಮಾಡಿದ್ರಿ. ಈಗ ಬಿಹಾರದಲ್ಲಿ RJD ಪಕ್ಷವನ್ನು ಕೂಡ ಮುಗಿಸಂತ ಕೆಲಸ ಮಾಡಿದ್ರಿ. ಪೂರ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಎಲ್ಲವನ್ನು ಕೂಡ ಮುಗಿಸ್ಕೊಂತ ಬಂದಿದ್ರಿ. ಹಂಗಾಗಿ ಈ ಗೆಲುವು ಏನಿದೆನೋ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರಿಗೆ, ಅಮಿತ್ ಶಾ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಂತ JP ನಡ್ಡಾ ಅವರಿಗೆ, ಅದೇ ರೀತಿಯಲ್ಲಿ ನಿತೀಶ್ ಕುಮಾರ್ ಅವರಿಗೆ ಈ ಜನರು ಸಮರ್ಪಣೆಯನ್ನು ಮಾಡುವಂತ ಕೆಲಸ ಕೂಡ ಮಾಡಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಬಿಹಾರದ ಜನ ಕಾಂಗ್ರೆಸ್ಸಿಗೆ ಮತ್ತು RJDಗೆ ಕಪಾಳಕ್ಕೆ ಹೊಡೆದಿದ್ದಾರೆ. ಇದಕ್ಕೆ ಕಾರಣ ಅವರ ಸುಳ್ಳು ಆರೋಪಗಳು. ಅದಕ್ಕಾಗಿ ತಕ್ಕದಾದಂಥ ಪಾಠವನ್ನು ಬಿಹಾರದ ಜನತೆ ಕೊಟ್ಟಿದ್ದಾರೆ. ಇವತ್ತು ಯಾವ ವೋಟು ಚೋರಿ ಬಗ್ಗೆ ಸಿದ್ದರಾಮಯ್ಯ ಮಾತಾಡ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, 135 ಸೀಟ್ ನೀವು ಹೇಗೆ ಗೆದ್ರಿ? ನೀವು ಗೆದ್ದಾಗ ವೋಟ್ ಚೋರಿ ಇಲ್ಲ, ತೆಲಂಗಾಣ ಗೆದ್ದಾಗ ವೋಟ್ ಚೋರಿ ಇಲ್ಲ, ನಾವು ಗೆದ್ದಾಗ ವೋಟ್ ಚೋರಿ. ಏನು ರಾಜಕಾರಣ ಇದು? ರಾಜಕಾರಣವನ್ನ ರಾಜಕಾರಣವಾಗಿ ಎದುರಿಸಿ ಓಡೋಗ್ಬೇಡಿ. ರಾಹುಲ್ ಗಾಂಧಿ ಅವ್ರದ್ದು, ನಿಮ್ಮ ಪಾರ್ಟಿದು ಯಾವಾಗಲೂ ಕೂಡ ಹಿಟ್ ಅಂಡ್ ರನ್ ಕೇಸು. ಹಿಟ್ ಮಾಡೋದು ಓಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.